ಇವತ್ತಿನ ನ್ಯೂಸ್ 18ನ ಮೆಗಾ ಅಭಿಯಾನದಲ್ಲಿ ರಿಯಾಲಿಟಿ ಚೆಕ್ ಮಾಡಿರೋದು ನಾವು ಗುಂಡಿಗಣ್ಣಾಂತರ ಬೆಂಗಳೂರಲ್ಲಿ ಬಿಬಿಎಂಪಿ ವರದಿ ಏನ್ ಕೊಟ್ಟಿದೆ ಜೊತೆಗೆ ರಿಯಾಲಿಟಿ ಏನಿದೆ ಅನ್ನೋ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಇನ್ನು ಗುಂಡಿಗಣ್ಣಾಂತರ ಎಷ್ಟು ಪ್ರಮುಖ ರಸ್ತೆಗಳಲ್ಲಿ ಎಷ್ಟೆಷ್ಟು ಗುಂಡಿ ಇದೆ ಅಂತ ಈಗ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಬೆಂಗಳೂರು ವ್ಯಾಪ್ತಿಯಲ್ಲಿ 1400 ಕಿಲೋಮೀಟರ್ ಪ್ರಮುಖ ರಸ್ತೆಗಳು ಅಂತ ಇರೋದು. ಬೆಂಗಳೂರು ಅಂತಂದ್ರೆ ಹೇಳಿ ಕೇಳಿ ಸಿಲಿಕಾನ್ ಸಿಟಿ, ಹೈಟೆಕ್ ಸಿಟಿ, ಐಟಿ-ಬಿಟಿ ಸಿಟಿ ಅಂತೆಲ್ಲ ಕರಿತೀವಿ. ಆದ್ರೆ ಬೆಂಗಳೂರಿನ ರೋಡಿನ ನೈಜ ಚಿತ್ರಣ ಏನಿದೆ, ಆ ನಿಜ ದರ್ಶನವನ್ನ ನಾವಿವತ್ತು ನಿಮಗೆ ಮಾಡಿಸ್ತಾ ಇದ್ದೀವಿ. ಬೆಂಗಳೂರಲ್ಲಿ ವ್ಯಾಪ್ತಿಯಲ್ಲಿರೋದು 1400 ಕಿಲೋಮೀಟರ್ ಪ್ರಮುಖ ರಸ್ತೆ. ಬೆಂಗಳೂರಲ್ಲಿ ಇರೋದು 474 ಪ್ರಮುಖ ರಸ್ತೆಗಳು. ಇದರಲ್ಲಿ ಗುಂಡಿಗಳು ಎಷ್ಟಿದೆ ಅಂತಂದ್ರೆ 270 ರಸ್ತೆಗಳಲ್ಲಿ ಈ ಗುಂಡಿಗಳದ್ದೇ ಕಾರುಬಾರು ಇರೋದು. ಬೆಂಗಳೂರಲ್ಲಿ 906 ಸಣ್ಣ ಸಣ್ಣ ರಸ್ತೆ ಗುಂಡಿಗಳು ಇದೆ ಅಂತ ಹೇಳ್ಬಿಟ್ಟು ಒಂದು ವರದಿ ಹೇಳ್ತಾ ಇದೆ. 540 ಮೇಲ್ಪದರ ಒಳಗಡೆ ಹಾಳಾದಂತ ರಸ್ತೆಗಳು ಇದೆಯಂತೆ. ಇನ್ನು ರೋಡ್ ಕಟಿಂಗ್ ಆಗುವಂತ 313 ರಸ್ತೆಗಳು ಬೆಂಗಳೂರಲ್ಲಿ ಇದೆಯಂತೆ. ಬಿಬಿಎಂಪಿ ಒಂದು ವರದಿಯನ್ನ ಕೊಟ್ಟಿದೆ. ಆ ವರದಿ ಪ್ರಕಾರ ಇನ್ನೆಲ್ಲ ಅಂಕಿ ಅಂಶ ಇದೆ ಅಂತ ನಿಮ್ಮ ಮುಂದೆ ಇಟ್ವಿ. ಇನ್ನು ಬಿಬಿಎಂಪಿಯ 9 ವಲಯಗಳಲ್ಲೂ ಕೂಡ ಗುಂಡಿಗಳದ್ದೇ ಕಾರ್ಬಾರಿರೋದು. ಅದರಲ್ಲಿ ಒಂದೊಂದೇ ವಲಯದಲ್ಲಿನ ಗುಂಡಿಗಳ ಲೆಕ್ಕ ಎಷ್ಟಿದೆ ಆ ಬಗ್ಗೆ ಈಗ ನಿಮ್ಮ ಮುಂದೆ ಅಂಕಿ ಅಂಶಗಳನ್ನು ಇಡ್ತಾ ಇದ್ದೀವಿ. ನೋಡಿ, ಈಗ ಬೆಂಗಳೂರು ಪಶ್ಚಿಮ ಭಾಗದಲ್ಲಿ ಎಷ್ಟು ಗುಂಡಿ ಇದೆ ರಸ್ತೆಗಳಲ್ಲಿ? ರಸ್ತೆ ಗುಂಡಿ ಅಂತ ಇರೋದು 189. ಇದು ಪಶ್ಚಿಮ ವಲಯದಲ್ಲಿ ಅಂದ್ರೆ ಬೆಂಗಳೂರಿನ ಪಶ್ಚಿಮ ಭಾಗದಲ್ಲಿ. ಈ ತರ ಇನ್ನು ಹಾಳಾದ ರಸ್ತೆಗಳು ಅಂತ ಇರೋದು ಇಲ್ಲಿ ಪಶ್ಚಿಮ ಭಾಗದಲ್ಲಿ 186. ಅಲ್ಲಿಗೆ ನೀವೇ ಇಮ್ಯಾಜಿನ್ ಮಾಡ್ಕೋಬಹುದು, ಇಷ್ಟು ರಸ್ತೆ ಗುಂಡಿ ಇದೆ, ಇಷ್ಟು ಹಾಳಾಗಿರುವಂತ ರಸ್ತೆ ಇದೆ. ಇನ್ನು ಕಟಿಂಗ್ ರಸ್ತೆ ಸುಮಾರು 14 ಇದೆ ಬೆಂಗಳೂರು ಪಶ್ಚಿಮ ಈ ವ್ಯಾಪ್ತಿಯಲ್ಲಿ ಅಂತ ವರದಿ ಹೇಳ್ತಾ ಇರೋದು. ನಿಜಾನ ಅದು ಆ ನೈಜ ಚಿತ್ರಣ ಏನು ಅದ್ರ ಬಗ್ಗೆ ಕೂಡ ನಮ್ಮ ರಿಪೋರ್ಟರ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದನ್ನ ಆಮೇಲೆ ನಿಮ್ಮ ಮುಂದೆ ಇಡ್ತೀವಿ. ಇದು ಬಿಬಿಎಂಪಿ ಕೊಟ್ಟಿರುವಂತ ಒಂದು ಲೆಕ್ಕ, ಯಾವ ಭಾಗದಲ್ಲಿ ಎಷ್ಟು ರಸ್ತೆ ಗುಂಡಿಗಳಿದೆ, ಜೊತೆಗೆ ರಸ್ತೆ ಎಷ್ಟು ಹಾಳಾಗಿದೆ, ಮತ್ತೆ ಎಷ್ಟು ಕಟಿಂಗ್ ರಸ್ತೆ ಇದೆ ಅಂತ ಹೇಳಿ ಪಶ್ಚಿಮ ಭಾಗದ್ದು ನಿಮಗೆ ಮಾಹಿತಿಯನ್ನ ಕೊಟ್ವಿ. ಇನ್ನು ಬೇರೆ ಬೇರೆ ಭಾಗದಲ್ಲಿ ಎಷ್ಟಿದೆ ಅಂತ ಈಗ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಗುಂಡಿ ಗಣ್ಣಾಂತರ ಮೆಗಾ ರಿಯಾಲಿಟಿ ಚೆಕ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಹಾಳಾದಂತ ರಸ್ತೆಗಳು, ಮಾನ್ಯತಾ ಟೆಕ್ ಪಾರ್ಕ್, ಈಗ ಐಟಿ ಹಬ್ ಅಂತಾನೆ ಅದನ್ನ ಕನ್ಸಿಡರ್ ಮಾಡೋದು. ಇನ್ನು ಮಹದೇವಪುರದಲ್ಲಿ ನಾವು ತೋರಿಸ್ತಾ ಇದ್ದೀವಿ ಎಷ್ಟಿದೆ ಅಲ್ಲಿ ಗುಂಡಿ ಗಣ್ಣಾಂತರದ ಲೆಕ್ಕ. ವರದಿ ಏನ್ ಹೇಳ್ತಾ ಇದೆ ಬಿಬಿಎಂಪಿದು, ಮಹದೇವಪುರ ವ್ಯಾಪ್ತಿಯಲ್ಲಿ ರಸ್ತೆ ಗುಂಡಿ ಆ ಭಾಗದಲ್ಲಿ ಇರೋದು 120 ಅಂತ ವರದಿ ಹೇಳ್ತಾ ಇದೆ. ಇದು ಬಿಬಿಎಂಪಿ ಕೊಟ್ಟಿರುವಂತ ಒಂದು ಲೆಕ್ಕ. ಹಾಗಾದ್ರೆ ಇಲ್ಲಿ ಹಾಳಾಗಿರುವಂತ ರಸ್ತೆಗಳು ಎಷ್ಟು? ಸುಮಾರು ಒಂದು 22 ರಸ್ತೆ ಮಹದೇವಪುರ ವ್ಯಾಪ್ತಿಯಲ್ಲಿ ಹಾಳಾಗಿದೆ ಅಂತ ಬಿಬಿಎಂಪಿ ರಿಪೋರ್ಟ್ ಹೇಳ್ತಾ ಇದೆ. ಇನ್ನು ಹಾಗಾದ್ರೆ ಈ ಕಟಿಂಗ್ ರಸ್ತೆ ಎಷ್ಟಿದೆ ಮಹದೇವಪುರ ವ್ಯಾಪ್ತಿಯಲ್ಲಿ ಅಂತಂದ್ರೆ 44 ಕಟಿಂಗ್ ರಸ್ತೆ ಇದೆಯಂತೆ. ಹಾಗಾದ್ರೆ ಇನ್ನು ಬೇರೆ ಏರಿಯಾದಲ್ಲಿ ಕತೆ ಏನು? ಬಿಬಿಎಂಪಿ ವರದಿ ಏನ್ ಹೇಳ್ತಾ ಇದೆ ಈ ಒಂದು ರಸ್ತೆ ಗುಂಡಿಗಳ ಬಗ್ಗೆ, ಎಷ್ಟು ರಸ್ತೆ ಹಾಳಾಗಿದೆ ಅದ್ರ ಬಗ್ಗೆ ಈಗ ಮತ್ತೆ ನಾವು ಮುಂದಿನ ಹಂತದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ಕೊಂಡು ಹೋಗ್ತೀವಿ. ಇದು ಬಿಬಿಎಂಪಿ ಕೊಟ್ಟಿರೋ ಲೆಕ್ಕ. ನವೆಂಬರ್ ಅಂತ ಡೆಡ್ ಲೈನ್ ಕೊಟ್ಟಿದ್ದಾರೆ. ನವೆಂಬರ್ ಒಳಗಡೆನೆ ಇಷ್ಟನ್ನೆಲ್ಲ ಸರಿಪಡಿಸೋದಕ್ಕೆ ಸಾಧ್ಯ ಇದೆಯಾ? ಸದ್ಯದ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಸಾಧ್ಯ ಇಲ್ಲ ಅಂತಾನೆ ಅನಿಸ್ತಾ ಇರೋದು. ಹೈಕೋರ್ಟ್ ಕೂಡ ಹಿಂದೆ ದೊಡ್ಡ ಮಟ್ಟದಲ್ಲೇ ಚಾಟಿ ಬೀಸಿತ್ತು. ಇಮಿಡಿಯೇಟ್ ಆಗಿ ನೀವು ಸರಿ ಮಾಡಬೇಕು ಅಂದ ತಕ್ಷಣ ತೇಪೆ ಹಚ್ಚುವಂತ ಕೆಲಸ ಪದೇ ಪದೇ ಆಗ್ತಾ ಇದೆ. ಆ ತೇಪೆ ಹಚ್ಚಿದ ತಕ್ಷಣ ಏನಾಗುತ್ತೆ, ಒಂದು ಸಣ್ಣ ಮಳೆ ಬಂದ್ರೂ ಕೂಡ ಮತ್ತೆ ರೋಡ್ ಎಲ್ಲ ಕಿತ್ಕೊಂಡು ಹೋಗುತ್ತೆ. ಬೆಂಗಳೂರು ಅಂತ ಮಹಾನಗರದಲ್ಲಿ ಕಂಟಿನ್ಯೂಸ್ ಆಗಿ ವಾಹನ ಸಂಚಾರ ರಸ್ತೆ ಮೇಲೆ ಇರೋದ್ರಿಂದ ಮತ್ತೆ ಮತ್ತೆ ಆ ರಸ್ತೆಗಳು ಕಿತ್ತು ಹೋಗ್ತಾ ಇರುತ್ತೆ. ಇನ್ನು ನವೆಂಬರ್ ನಲ್ಲಿ ಉತ್ತಮ ರಸ್ತೆ, ಗುಂಡಿ ಮುಕ್ತ ರಸ್ತೆ ಭರವಸೆಯನ್ನ ಬಿಬಿಎಂಪಿ ಕೊಟ್ಟಿದೆ. ಒಂದೇ ಗುಂಡಿ ಇದ್ರೂ ಕೂಡ ಆ ರಸ್ತೆ ಗುಂಡಿ ಮುಕ್ತವಲ್ಲ. ಬಿಬಿಎಂಪಿ ಅಧಿಕಾರಿ ಪ್ರಹ್ಲಾದ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ನವೆಂಬರ್ ಡೆಡ್ ಲೈನ್ ತಗೊಂಡಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ನೋಡಿದ್ರೆ ನವೆಂಬರ್ ನಲ್ಲಿ ಉತ್ತಮ ರಸ್ತೆ, ಗುಂಡಿ ಮುಕ್ತ ರಸ್ತೆ ಮಾಡೇ ಮಾಡ್ತೀವಿ ಅಂತ ಭರವಸೆಗಳನ್ನ ಕೊಟ್ಟಿದ್ದಾರೆ. ಆ ಭರವಸೆ ಕೊಡ್ತಾ ಸುಮಾರು ವರ್ಷನೇ ಆಗೋಯ್ತು. ಇಂಥ ಡೆಡ್ ಲೈನ್ಗಳು ಎಷ್ಟೋ ಬಂದು ಹೋಗಿವೆ. ಈಗ ಒಂದೇ ಒಂದು ಗುಂಡಿ ಇದ್ರೂ ಕೂಡ ಆ ರಸ್ತೆ ಗುಂಡಿ ಮುಕ್ತವಾಗೋದಿಲ್ಲ. ಕಂಪ್ಲೀಟ್ ಆಗಿ ಅಲ್ಲಿ ಗುಂಡಿ ಇಲ್ಲದೆ ಇದ್ರೆ ಮಾತ್ರ ಅದು ಗುಂಡಿ ಮುಕ್ತ ರಸ್ತೆ ಅಂತ ಕರೆಸ್ಕೊಳ್ಳೋದು. ಈ ಬಗ್ಗೆ ಬಿಬಿಎಂಪಿ ಅಧಿಕಾರಿ ಪ್ರಹ್ಲಾದ್ ಹೇಳಿಕೆ ಕೊಟ್ಟಿದ್ದಾರೆ. ಯಾವ ರಸ್ತೆಯಲ್ಲಿ ಎಷ್ಟು ಪಾಟೋಲ್ಸ್ ಇದೆ, ಎಷ್ಟು ತುಂಬಿದೀವಿ, ಮತ್ತೆ ಎಷ್ಟು ಬಾಕಿ ಇದೆ, ರಿಪೇರಿ ಮಾಡೋಕ್ಕಾಗದೇ ಇರೋಂಥ ಪರಿಸ್ಥಿತಿ ಇರೋಂಥ ರಸ್ತೆಗಳು. ಈ ಒಂದು ರಸ್ತೆಗಳಲ್ಲಿ ಒಂದೇ ಹಂತದಲ್ಲಿ ಪಾಟೋಲ್ ಮುಚ್ಚಿಬಿಟ್ವಿ, ಆ ರಸ್ತೆ ಸರಿ ಹೋಯ್ತು ಅಂತ ಹೇಳಕ್ಕಾಗೋದಿಲ್ಲ. ಹಾಳಾದ ದುರಸ್ತಿ, ಮೇಲ್ಮೈ ದುರಸ್ತಿ ಮಾಡುವಂಥದ್ದು, ಮತ್ತೆ ಮುಂದೆ ಪಾಟೋಲ್ ಎಲ್ಲಿ ಆಗಬಹುದು, ಏನು ಮುಂಜಾಗ್ರತಾ ಕ್ರಮ ತಗೊಳ್ತೀವಿ, ರಸ್ತೆಗಳಲ್ಲಿ ಗುಂಡಿ ಬೀಳಬಾರದು ಅನ್ನೋದಾದ್ರೆ ಏನ್ ಮಾಡಬೇಕು? ಒಂದು ಪಾಟೋಲ್ ಇದ್ರೂ ಆ ರಸ್ತೆ ಸರಿ ಇಲ್ಲ ಅಂತ ನಾನು ಹೇಳ್ತದ್ದು. 4 ಪಾಟೋಲ್ ಇದೆ, 8 ಪಾಟೋಲ್ ಇದೆ ಅನ್ನೋದಲ್ಲ.
ಯಾವುದೇ ರಸ್ತೆಯಲ್ಲಿ ಪಾಟೋಲ್ ಇರಕೂಡ್ದು. ಝೀರೋ ಪಾಟೋಲ್ ಪಾಲಿಸಿ ನಾವು ತಗೊಂಡಿರೋದು. ಝೀರೋ ಪಾಟೋಲ್ ಪಾಲಿಸಿ ಮಾಡೋದಕ್ಕೆ ನಾವೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಈ 31 ಅಕ್ಟೋಬರ್ ತನಕ ಮಳೆ ಇತ್ತು. ಇವಾಗ ಮಳೆ ಬಿಟ್ಟಿದೆ. ಇವಾಗ ನಿಮಗೆ ಗೊತ್ತಿದೆ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ. ಇಂತಹ ಒಂದು ವಾತಾವರಣದಲ್ಲಿ ನಾವು ರಸ್ತೆ ಗುಂಡಿಗಳನ್ನ ಮುಚ್ಚಿ ಗುಂಡಿಗಳು ಮತ್ತೆ ಮರುಕಳಿಸದಂತೆ ನಾವು ಮಾಡಬೇಕು.